ಯಾರು ಯೋಗ ಯಾವ ಸಂದರ್ಭಕ್ಕೆ ಯಾವ ಯೋಗಗಳು ಬರ್ತಾವೆ ಗೊತ್ತೇನಲ್ಲ. ಜಾಸ್ತಿ ಹಿಂದೆ ಇರಬೇಡಿ, ಗಾಡಿಯಿಂದ ಕರೆಕ್ಟಾಗಿ ಮಾಡಿ, ಸೆಂಟಲ್ ಮಾಡಿ, ಇಲ್ಲಿ ಸರ್ ಸ್ವಲ್ಪ ಜಾಗ ಸರ್ ಬಲ್ಲಿ ನಿಧಾನಕ್ಕೆ ಹೋಗೋಣ, ಯಾಕಂದ್ರೆ ಇನ್ನೂ ಹೆಚ್ಚು ಕಮ್ಮಿ 1 ಕಿಲೋಮೀಟರ್ ಆದ್ಮೇಲೆ ಸ್ಟಾಪ್ ಮಾಡಬೇಕು. ಎಲ್ಲ ಗಾಡಿಗಳು ತಗೊಳಕ್ ಕೇಳಿ ಅಷ್ಟೇ. ಅಲ್ಲ ಒಂದು ನಾವು ಭಯ ಪಡ್ಬೇಕು, ನಮ್ಮವ್ರು ಯಾರೋ ತರಲೆಗಳು ಹೋಗಿ ಅಥವಾ ಇನ್ಯಾರೋ ತರಲೆಗಳು ಇವ್ರಿಗೆ ಹೊಂದಿ ಆಗಿರೋರ್ನ ಎಂಗೇಜ್ ಮಾಡ್ಕೊಂಡು ಸುಟ್ಟು ಆದರೆ ಅಂತ ಪೊಲೀಸ್ ಇರ್ತಾರೆ ತಲೆ ಕಟ್ಕೊಂಡು. ನಮ್ಮವರು ಮಾಡಬಾರ್ದು, ಏನು ತಪ್ಪು ಮಾಡಬಾರ್ದು. ಅವರೆಲ್ಲ ದೇವಸ್ಥಾನ ನಮ್ಮದೇ ಕಂಡ ಜನರದ್ದೇನೆ, ಹಾಗಾಗಿ ದೇವಸ್ಥಾನಕ್ಕೂ ಪ್ರವೇಶ ಕೊಡ್ತಾರೆ. ನೀವು ಯೋಗೀಶ್ ಗಾಡಿ ತಗೊಳ್ಳಿ, ಒಂದಿಲ್ಲಪ್ಪ ಕ್ಯಾಮ್ರಾ ಮಾಡಿದ್ಯಾ, ಹೆಂಗ್ ಮಾಡಿದ್ಯಾ? ಎಲ್ಲ ಕಡೆ ಹೋಯ್ತಾ ಇದ್ದೀನಿ ಸರ್. ಇಲ್ಲ, ಎಲ್ಲ ಕಡೆ ತೋರಿಸ್ತಾ ಇದ್ದೀನಿ. ಲೈವ್ ನೀವು ರಘುಪತಿ ಬನ್ನಿ ಇಲ್ಲಿ. ಹೇಗಿತ್ತು ನೆನ್ನೆ ಕರೆಕ್ಟ್ ಮಾಡಿ? ನೆನ್ನೆ ಬೆಳಗ್ಗೆಯಿಂದ ಸಂಕಲ್ಪ ಏನು ಮಾಡ್ದಂಗಿಲ್ಲ ನೀವು. ನಮ್ಮ ಮರಾಠಿ ಅವರು ಇಲ್ಲ, ಮರಾಠಿ ಅವರು ನಮಗೆ ಏನು ಹೇಳ್ತಾರೆ, ಇನ್ನೂ ಒಂದು ದಿವಸದ ಕಾರ್ಯಕ್ರಮಕ್ಕೆ ಬಂದು 2 ಸಲ ರೆಸ್ಟ್ ಮಾಡಿದ್ದಾರೆ. ಅದಕ್ಕೆ ಇವತ್ತೇನಾದ್ರು ಮಾಡ್ಬೇಕಲ್ಲ ಅಂತ. ವಾತಾವರಣ ಚೆನ್ನಾಗಿತ್ತಲ್ಲ ಅಲ್ವ ರಘುಪತಿ? ನೆನ್ನೆ ಇವತ್ತೇ ಸೇರಿಸಿ ಮಾಡ್ಬಿಡ್ಬೇಕು ಅಂತ. ನಾನು ಸಹಾಯ ಬರುತ್ತೆ. ನೆನ್ನೆ ಒಂದು ಕಥೆ ಹೇಳ್ತಿದ್ದಲ್ಲ, ಕರ್ಕೊಂಡು ಹೋಗ್ಬಿಡೋದು, ಒಬ್ಬರು ರಸ್ತೆ ದಾಟಿಲ್ಲ, ನೋಡಿಲ್ಲ, ಮಾಡಿಲ್ಲ. ಬಸ್ ಇಲ್ಲೇ ಇನ್ನೂ ಮುಂದೆ ಇದೆ. ಬಸ್ ಒಳಗೆ ಬಂದಿಲ್ಲ, ಅದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ನೋಡಿ ಅಲ್ಲಿಗೆ ತಗೊಂಡು ಹೋಗ್ಬೇಕು ಬಂದಿಲ್ಲ. ಆದ್ರೂ ಸಹವಾಸ ದೋಷ ಮೂರ್ತಿ ಅದು ಇದರಲ್ಲಿ ಏನು ಈ ಕಡೆ ಪ್ರದೇಶಗಳಲ್ಲಿ ಅವ್ರು ಬಿಟ್ಟು ಗಾಡಿ ಆಗಲ್ಲ. ಸಣ್ಣ ರಸ್ತೆ ಮೇನ್ ರೋಡ್ವರೆಗೂ ಹೋಗ್ಬೋದು. ಅಲ್ಲಿ ಬೆಳಗ್ಗೆನೆ ಬರಲ್ಲ. ರೂಪಾಯಿ ಅಂದರೆ ಬೇಕಾದ್ರೆ ಹಾಂ ಪ್ರಸಾದ ಹಾಂ ಪುರಂದರ ಹೋಗಿ ಬರ್ತೀವಿ. ಯಶಸ್ವಿ ಆಗಲಿ ಸರ್ ನಿಮ್ಮದು, ನಿಮಗೆ, ನಿಮ್ಮ ಕುಟುಂಬಕ್ಕೆ. ಜಯರಾಮ್ ಚೆನ್ನಾಗಿ ಓದ್ಬೇಕಪ್ಪ. ಏನು ಓದ್ತಿದೀಯಾ?
ಚೆನ್ನಾಗಿ ಸರಿ ನಾವು ಹೋಗ್ಬೇಕು. ಬಂದವರು ನಿನ್ನೆ ಬಂದವರು ಯಾರು ದರ್ಶನಕ್ಕೆ ಹೋಗಿಲ್ವಾ? ಬೆಳಗ್ಗೆ ಮಾಡ್ಕೊಂಡ್ಬಂದಿ ನಾನು ಬಸ್ಸಲ್ಲಿ ಬಂದು ಯಾರು ಬೆಲ್ಲ ಕರೆಕ್ಟಾಗಿ ಬಂದ್ಬಿಟ್ಟು ಅನ್ಕೊಂಡು ಇದ್ದಾಳೆ 7 ಗಂಟೆ 7:30 ಇನ್ನೊಂದು 3-4 ಗಂಟೆ ಸ್ನಾನ ಮಾಡಿದ್ದು ಪೂಜೆ ಮಾಡಿದೆ. ಚೆನ್ನೈ ಇದೆ ಪಕ್ಕದಲ್ಲೇ. ಅಡ್ಡ ಬರ್ತಾ ಇದ್ರೆ ಓಕೆ. ಹಾಂ ಹಾಂ years back, girl named Soujanya was only 17 years old, was kidnapped, raped and brutally murdered and thrown away. Her body was thrown away in this very vicinity. Dharmasthala is a very sacred place for crores of people. But so far, nobody has been found guilty. So we are demanding the government to investigate the whole matter and find the guilty and bring them to justice. ಅಲ್ವಾ ಇಲ್ಲಿಂದನೂ ನಾನು ಹೇಳಿದ್ದು ಅಲ್ಲಿ ಆ ರೋಡ್ ಹತ್ರ, ಇಲ್ಲಿಂದ ಆದ್ರೂ ಬಸ್ ಹತ್ಕೊಳ್ಳಿ. ಮಿಕ್ಕ ಅವ್ರನ್ನ ನೋಡ್ಕೊಂಡು ಹೋಗೋಣ ಒಂದಷ್ಟು. ಅವ್ರು ಬಸ್ ಬಿಟ್ಟು ಬರೋಷ್ಟು ಬೇಕಾದ್ರೆ ಅಲ್ಲಿರೋಣ ನಾವು. ನಮಗೆ ಸಮಸ್ಯೆ ಅಲ್ಲೇ ಇದೆ ರಘುಪತಿ. ಅಲ್ಲ ನಾನು ಹೇಳಿದ್ದು ಮೈನ್ ರೋಡ್ ಹತ್ರ ಅಂತ. ಇಲ್ಲಿಂದ ಹತ್ಬೇಕು ಇದೆಲ್ಲ. ಆ ಮೈನ್ ರೋಡ್ ಬರುತ್ತಲ್ಲ ಉಜಿರೆ ಬೆಳ್ತಂಗಡಿ. ಆಯ್ತು ಹತ್ಕೊಳ್ಳಿ ಹತ್ರಪ್ಪ. ನಮ್ದಿನ್ನು ಟಿ ಟಿಕೆಟ್ ಹಚ್ಚಿ ಎಲ್ಲ ಗಾಡಿಗಳು ಅಲ್ವಾ? ಎಲ್ಲ ಗಾಡಿ ಬರ್ಬೇಕಲ್ವಾ? ಬರುತ್ತೆ ಅಲ್ಲ ಈಗ ಕೇಳ್ತಾ ಇದ್ದಾರೆ. ಯಾವುದೂ ಇಲ್ಲ ಬನ್ನಿ. ಎಲ್ಲ ಗಾಡಿ ಬರ್ಲಿಕ್ಕೆ ಇದೆ ಲೋಕಲ್ ಬಂಧುಗಳೇ, ಈಗ ನಾವು ಸೌಜನ್ಯ ಅವರ ಮನೆಯಿಂದ ನಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ವಿ. ಆದ್ರೆ ಪೊಲೀಸರು ಬಂದು ನಿಮಗೆ ಇಲ್ಲಿ ನಡ್ಕೊಂಡು ಹೋಗೋದಕ್ಕೆ ಬಿಡೋದಿಲ್ಲ, ನೀವು ಗಾಡಿಗಳಲ್ಲೇ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಧರ್ಮಸ್ಥಳ ಮಂಜುನಾಥನ ನೋಡೋದಕ್ಕೆ ಎಷ್ಟೋ ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಹೋಗ್ತಾರೆ. ನಮಗೆ ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಇವರು ಇದೇ ಪೊಲೀಸ್ ಗಿರಿನ ಸೌಜನ್ಯ ಅವ್ರಿಗೆ ಪ್ರಕರಣ ಆಗಕ್ಕಿಂತ ಮುಂಚೆ ಮಾಡಿದ್ರೆ ಈ ಪೊಲೀಸ್ ಗಿರಿಯಿಂದಾಗಿ ಅಟ್ಲೀಸ್ಟ್ ಆ ಪ್ರಕರಣ ಆಗೋದಾದ್ರೂ ನಿಲ್ತಾ ಇತ್ತು. ಅದನ್ನ ಮಾಡ್ದೇನೆ ಈಗ ಅದ್ರ ಬಗ್ಗೆ ಹೋರಾಟ ಮಾಡ್ತಾರಂತ, ನ್ಯಾಯ ಕೇಳ್ತಾರಂತವ್ರಿಗೆ ನೀವು ಅದು ಮಾಡಂಗಿಲ್ಲ ಇದು ಮಾಡಂಗಿಲ್ಲ ಅಂತ ಹೇಳ್ಕೊಂಡು ಅದು ಮಾಡಂಗಿಲ್ಲ ಇದು ಮಾಡಂಗಿಲ್ಲ, ನೀವು ಹಿಂಗ್ ಮಾಡಂಗಿಲ್ಲ ಹಂಗ್ ಮಾಡಂಗಿಲ್ಲ ಅಂತ ಯಾವ್ದೋ ಕಾನೂನಲ್ಲಿ ಯಾವ್ದೋ ಒಂದು ಮೂಲೆಯಲ್ಲಿ ಬರ್ದಿರುವಂತಹ ಒಂದು ಪದ ಹುಡ್ಕೊಂಡು ಬಂದು ನೀವು ಮಾಡಂಗಿಲ್ಲ ಅಂತ ಹೇಳ್ತಾರೆ. ಆದ್ರೆ ದೊಡ್ಡದಾಗಿ ಬುಕ್ ಗಟ್ಟಲೆ ಕಾನೂನು, ನಿರ್ಭಯ ಅಂತ ಕಾನೂನು ಅಂತ ಬಂದಿರೋ ಸಮಯದಲ್ಲೂ ಕೂಡ ಈ ಒಂದು ಕಾನೂನು ಜಾರಿ ಮಾಡುವಂತಹ ಯೋಗ್ಯತೆ ನಮ್ಮ ಸರ್ಕಾರಗಳಿಗಿಲ್ಲ. ಈ ಪೊಲೀಸ್ ವ್ಯವಸ್ಥೆಯಿಂದಾಗಿನೇ ಇಡೀ ರಾಜ್ಯ ಕೆಟ್ಟೋಗಿರುವಂತದ್ದು. ಒಂದು ಕಡೆ ನೀವು ನೋಡ್ತಾ ಇದ್ದೀರಾ. ಆದ್ರೆ ಅವ್ರು ಏನಾದ್ರೂ ಮಾಡ್ಲಿ, ನಾವು ಕಾನೂನು ಪಾಲಿಸಿರುವಂತವ್ರು, ನಾವು ಅವ್ರಿಗೆ ಸಹಕಾರ ಕೊಡ್ತೀವಿ. ಅವ್ರು ಏನಾದ್ರೂ ಇರ್ಲಿ, ಬಟ್ ನಾವು ಕಾನೂನು ಪಾಲಿಸಬೇಕು. ನಾವು ಜನರಿಗೆ ಒಂದು ಮಾದರಿ ಆಗ್ಬೇಕು. ನಾವು ಕೇವಲ ಒಳ್ಳೆ ಗುರಿ ಇಟ್ಕೊಂಡು ಹೋಗೋದಲ್ಲ, ಆ ನಡೆಯುವಂತ ದಾರಿನೂ ಕರೆಕ್ಟ್ ಆಗಿರ್ಬೇಕು. ಅದು ನಮ್ಮ ಗುರಿ ಆಗಿರೋದ್ರಿಂದ ನಾವು
ಈಗ ಅದನ್ನ ಪಾಲಿಸ್ತೀವಿ. ಬಸ್ಸಲ್ಲಿ ದೇವಸ್ಥಾನದವರೆಗೂ ಹೋಗ್ತೀವಿ, ಅಲ್ಲಿ ಮಂಜುನಾಥ್ನ ಕೇಳ್ತೀವಿ. ಇವ್ರನ್ನೇನ್ ಕೇಳೋದು? ಸರ್ಕಾರನ ಏನ್ರಿ ಕೇಳೋದು? ಮಂಜುನಾಥ್ನೇ ಕೇಳ್ತೀವಿ ನಾವು. ಏನಪ್ಪ ನಿನ್ ಕತೆ? ನೀವು ನ್ಯಾಯ ಕೊಡಿಸ್ತೀಯಾ ಇಲ್ವಾ? ನಿನ್ನ ಭಕ್ತಿ ಮಾಡೋದಕ್ಕೆ ನೀನ್ ಇದೇನ ಸಾಕ್ಷಿ ಕೊಡೋದು? ಅವನ್ನೇ ಕೇಳ್ತೀವಿ. ಬನ್ನಿ, ಈಗ ಹೋಗ್ತಾ ಇದಾರೆ, ಸಮಯ ಇಲ್ಲ ಮಾತಾಡೋದಕ್ಕೆ, ಅಲ್ಲಿ ಹೋಗಿ ಮಾತಾಡೋಣ. ಪರವಾಗಿಲ್ಲ, ಅವರು ಅದೇನೋ ಅವ್ರದ್ದೇನೋ ಇದು ಅವ್ರು ಮಾಡ್ಕೊಳ್ತಾರೆ. ಸುಮ್ಮನೆ ಯಾಕೆ ಹತ್ಕೊಳಮ್ಮ, ಜಾಗ ಇದೆ, ಹತ್ಕೊಳ್ಳಿ, ನಿಂತ್ಕೊಳ್ಳಿ ಅಲ್ಲಿ. ಅದ್ರಲ್ಲಿ ಹೋಗೋಣ. ಹತ್ತಿ ಹತ್ತಿ. ನಿಮ್ ಗಾಡಿ ಇದೆಯಾ? ನಿಲ್ಸೋಣ ಸರ್, ಅಲ್ಲಿ ತನಕ ಹತ್ತಿ. ನಿಲ್ಸೋಣ. ನಿಲ್ಸಿ. ಈಗ ಅಲ್ಲಿ ಮತ್ತೆ ಲೈವ್ ಮಾಡ್ತೀವಿ. ದೇವಸ್ಥಾನದ ಹತ್ರ ಹೋದ್ಮೇಲೆ ಮತ್ತೆ ಲೈವ್ ಮಾಡ್ತೀವಿ. ಬಂಧುಗಳೇ ನಮಸ್ಕಾರ. ಮಾಡಿ ಹಾಗೆ ಹಾಗೆ ಮಾಡ್ತೀರಾ? ಅಲ್ಲಿ ಮಾತಾಡ್ಸಿ, ಹೋಗಿ ಒಳಗೆ ಬಸ್ಸಲ್ಲಿ ಹೋಗಿ, ಅಲ್ಲಿ ಯಾರನ್ನಾದ್ರು ಮಾತಾಡ್ಸಿ. ನೋಡಿ ಸರ್, ಮಾತಾಡ್ಬೇಕಂದ್ರೆ